ಹಲೋ ಫ್ರೆಂಡ್ಸ್, ನೋಡಿದ್ದೀರಲ್ಲ, ಇದು ಮೂವಿ ತುಂಬ ಹಿಟ್ಟಾಗಿದೆ. ಇದರಲ್ಲಿ ಒಂದು ಸಾಂಗ್ ಉಂಟು, ಬಂದರು ಬಾವ ಬಂದರು. ಸೊ ಆ ಸಾಂಗ್ ಥೀಮ್ ಮೇಲೆ ಇವತ್ತು ನಾನು ಇದು ಕೇಕ್ ಮಾಡ್ತಾ ಇದ್ದೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಎಡಿಬಲ್ ಪ್ರಿಂಟ್, ತಿನ್ನುವ ಪ್ರಿಂಟ್. ಇದು ತಿನ್ಬೋದು. ಸೊ ಯಾರು ನನಗೆ ಆರ್ಡರ್ ಕೊಟ್ಟರು ಅವರು ಹೇಳಿದ್ರು ನನಗೆ ಸ್ಟಿಕ್ಕರ್ ಬೇಡ, ನಮಗೆ ಇಂಥದ್ದು ಎಡಿಬಲ್ ಪ್ರಿಂಟೇ ಬೇಕು. ಯೂಶ್ವಲಿ ನಾನು ಎಂತ ಮಾಡೋದು, ಕೇಕಲ್ಲಿ ಸ್ಟಿಕ್ಕರ್ ತಗೊಂಡು ಬಂದು ಸೈಬರ್ನಿಂದ ಅದಕ್ಕೆ ಟೂತ್ ಪಿಕ್ ಹಚ್ಚಿ ಕೇಕ್ ಮೇಲೆ ಇಡ್ತೀನಿ, ಮತ್ತು ಎಲ್ಲಿ ಇಡಲಿಕ್ಕೆ ಅಂತ ಅಲ್ಲಿ ಇಡ್ತೀನಿ. ಇವರಿಗೆ ಮಾತ್ರ ಕಟ್ ಮಾಡುವಾಗ ಅದು ಬೇಕಿತ್ತು, ತಿನ್ನಲಿಕ್ಕೆ ಬೇಕಿತ್ತು. ಅದಕ್ಕೆ ನಾನು ಅಂದರೆ ಇದಕ್ಕೆ ಎಡಿಬಲ್ ಪ್ರಿಂಟ್ಗೆ ಆ ಮೆಷಿನ್ ಬೇರೆಯೇ ಬರ್ತದೆ. ಆ ಮೆಷಿನ್ ನನ್ನ ಹತ್ರ ಇಲ್ಲ, ಅಂದರೆ ನಾನು ಮನೆಯಲ್ಲಿ ಮಾಡೋದಲ್ಲ, ನನಗೆ ಮನೆಯಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಮತ್ತು ಅದು ತುಂಬ ಕಾಸ್ಟ್ಲಿ ಸಹ ಬರ್ತದೆ. ಸೊ ಈ ಕೇಕ್ಗೆ ನಾನು ಎಡಿಬಲ್ ಪ್ರಿಂಟ್ ಎಲ್ಲಿಂದ ಮ್ಯಾನೇಜ್ ಮಾಡಿದ್ದು ಅಂತ ಮುಂದೆ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ. ಸೊ ನಿಮಗೆ ಒಂದು ರಿಕ್ವೆಸ್ಟ್ ಉಂಟು, ಪೂರ್ತಿಯಾಗಿ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಜನ ನೋಡ್ತಾರೆ, ಅವರಿಗೆ ತುಂಬ ಥ್ಯಾಂಕ್ಸ್. ಅಂದರೆ ಕೆಲವರು ಸ್ವಲ್ಪ ನೋಡ್ತಾರೆ, ಕೆಲವರು ನೋಡೋದೇ ಇಲ್ಲ. ಸೊ ಅವರಿಗೆ ಒಂದು ರಿಕ್ವೆಸ್ಟ್, ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಯಾರು ಕಲಿತಾ ಇದ್ದಾರೆ ಅವರಿಗೆ ಬೇಕಾದರೆ ಇದು ವೀಡಿಯೋ ಕಲಿಸಿ. ಇಲ್ಲದೆ ಅವರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ನಾನು ಅಪ್ಲೋಡ್ ಮಾಡುವಾಗ ಬರ್ತದೆ, ಅದು ವೀಡಿಯೋ ಬರ್ತದೆ, ಅವರು ನೋಡಬಹುದು. ಸೊ ನೋಡೋಣ ಮುಂದೆ ಹೇಗೆ ನಾನು ಈ ಕೇಕನ್ನು ಮಾಡಿದ್ದೇನೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಒಂದು ಫಾಸ್ಟ್ ಫಾರ್ವರ್ಡ್ ಕ್ಲಿಪ್ ಅನ್ನು ಹಾಕಿದ್ದೇನೆ, ಅದು ಪ್ರೀ ಕ್ಯಾಪ್. ಇದು ಡೀಟೇಲ್ ಕೊಡ್ಲಿಕ್ಕೆ ಹೇಗೆ ನಾನು ಇದು ಕೇಕ್ ಅನ್ನು ಮಾಡಿದ್ದೇನೆ ಅಂತ. ಮುಂದೆ ನೀವು ಫುಲ್ ವಿಡಿಯೋವನ್ನು ನೋಡ್ತೀರಾ. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ 1.5 kg ಬೇಸ್. 1.5 kg ಬೇಸ್ ಏಕೆ ತಗೊಂಡಿದೆ ಅಂದ್ರೆ, ಇದು ಡಿಸೈನರ್ ಕೇಕ್. ಸೊ ಇದರಲ್ಲಿ ಕಟ್ಟಿಂಗ್ ತುಂಬಾ ಇರ್ತದೆ. ಸೊ ಕಟ್ಟಿಂಗ್ ಅಂದ್ರೆ ವೇಸ್ಟೇಜ್ ಹೋಗ್ತದೆ. ಸೊ ಕೇಕ್ದು ಕ್ವಾಂಟಿಟಿ ಕಡಿಮೆ ಆಗಬಾರ್ದು ಅಂತ ನಾನು 1.5 kg ಕೇಕ್ ಬೇಸ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅದು ಸ್ಕ್ವೇರ್ ಕೇಕ್ದು ಶೇಪ್ ಇತ್ತು, ಅದನ್ನು ನಾನು ರೆಕ್ಟ್ಯಾಂಗಲ್ ಕೊಟ್ಟಿದ್ದೇನೆ. ಸೊ ಆ ಪಾರ್ಟ್ ತೆಗೆದು ನಾನು ಮೇಲೆದು ಪಾರ್ಟ್ಗೆ ಇಟ್ಟಿದ್ದೇನೆ. ಮತ್ತೆ ಎಲ್ಲ ವೇಸ್ಟೇಜ್ ಆಕ್ಚುಲಿ ಇಲ್ಲಿ ಹೋಗ್ಲಿಲ್ಲ, ಆ ಪಾರ್ಟ್ ವೇಸ್ಟ್ ಆಗುವ ಪಾರ್ಟ್ ಅನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ನೀವು ನೋಡಿರ್ಬೋದು, ನೋಡಿ ಅಲ್ಲಿ ಪೀಸಸ್ ಉಂಟಲ್ಲ, ಅದನ್ನು ನಾನು ಸ್ಲೈಸ್ ಮಾಡಿ ಅದ್ರ ಮೇಲೆ ಇಟ್ಟಿದ್ದೇನೆ. ಯೂಸ್ ಆಗಿದೆ ಇಲ್ಲಿ, ಅದ್ರ ಮೇಲೆ ನಾನು ಐಸಿಂಗ್ ಮಾಡಿದ್ದೇನೆ. ನಾರ್ಮಲಿ ಆಗ್ತದೆ, ನಂಬರ್ ಕೇಕ್ ಇದ್ರೆ ರೌಂಡ್ ಅಥವಾ 2 ನಂಬರ್ 3 ನಂಬರ್ ಅಂತದ್ದು ಕೇಕ್ ಇದ್ರೆ ವೇಸ್ಟೇಜ್ ಹೋಗ್ತದೆ. ಅಂದ್ರೆ ರೌಂಡ್ ಅಲ್ಲಿ ನಮ್ಗೆ ಕೇಕ್ ಕಟ್ ಮಾಡ್ಲಿಕ್ಕೆ ಸಿಗ್ತದೆ, ಆ ಪಾರ್ಟ್ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಕೇಕ್ ಅಲ್ಲಿ ಆಗುದಿಲ್ಲ. ಇದು ಸ್ಕ್ವೇರ್ ಇಲ್ಲದ್ರೆ ರೆಕ್ಟ್ಯಾಂಗಲ್ ಶೇಪ್ ಇದ್ದಕ್ಕಿಂತ ನನಗೆ ಇಲ್ಲಿ ಪಾರ್ಟ್ ಯೂಸ್ ಮಾಡ್ಲಿಕ್ಕೆ ಆಯ್ತು. ಸ್ವಲ್ಪ ಜಾಸ್ತಿ ಹೋಗಿದೆ ಕೇಕು, ಪರವಾಗಿಲ್ಲ, ಅವರು ಕೊಟ್ಟಿದ್ದಂತ ಜಾಸ್ತಿಯೇ ನಾನು ಕೊಡ್ತಾ ಇದ್ದೀನಿ. ಪೈಪಿಂಗ್ ಬ್ಯಾಗ್ಗೆ ಕ್ರೀಮ್ ಹಾಕಿ ಈ ತರದ್ದು ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಇಂಥದ್ದು ಡಿಸೈನರ್ ಕೇಕ್ಗೆ ಈ ತರದ್ದು ಫಿಲ್ಲಿಂಗ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಫಿನಿಶಿಂಗ್ ಕೊಡ್ಲಿಕ್ಕೆ ಆಗ್ತದೆ. ಸೊ ಪ್ಯಾಲೆಟ್ ನೈಫ್ ನಲ್ಲಿ ಸಹ ಮಾಡ್ಬೋದು, ಅದೇ ಅದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಈ ತರ ಮಾಡಿದ್ರೆ ಸ್ವಲ್ಪ ಈಸಿ ಆಗ್ತದೆ ನಿಮಗೆ ಫಿನಿಶಿಂಗ್ ಮಾಡಲಿಕ್ಕೆ ಸಹ. ಸೊ ನಾನಿಲ್ಲಿ ಕಾರ್ಡ್ ತಗೊಂಡು ಎಲ್ಲ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಕೇಕ್ದು ಫ್ಲೇವರ್ ಎಂತಂದ್ರೆ, ಒಳಗೆ ಬಟರ್ ಸ್ಕಾಚ್, ಮೇಲೆ ಚಾಕ್ಲೇಟ್ ಬೇಕಿತ್ತು ಅವರಿಗೆ. ಸೊ ಇದು ನನಗೆ ಸಹ ಒಳ್ಳೇದೇ ಆಯಿತು, ಒಂದು ಥೀಮ್ಗೆ, ಅಂದರೆ ಬ್ಲ್ಯಾಕ್ ಕಲರ್ದು ಬಾಟಲ್ ತೋರಿಸ್ಲಿಕ್ಕೆ ಸಹ. ಸೊ ಇಲ್ಲಿ ಮೇಲೆ ನಾನು ಚಾಕ್ಲೇಟ್ ಗನಾಶ್ ಹಾಕಿದ್ದೇನೆ. ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ½ ಸೆಟ್ ಆಗಲಿಕ್ಕೆ. ಸೆಟ್ ಆದ ನಂತರ ಹೀಗೆ ನಾನು ತಗೊಂಡು ಸ್ಟ್ರಾನಿಂದ ನಾನು ಸ್ವಲ್ಪ ಡೀಟೇಲಿಂಗ್ ಕೊಡ್ತಾ ಇದ್ದೀನಿ. ಸೊ ಅದು ಸಹ ಈಸಿ ಆಯಿತು. ಮತ್ತೆ ಫಾಂಡೆಂಟ್ ಅನ್ನು ಕಟ್ ಮಾಡಿ ಈ ತರ ವೈಟ್ ಮತ್ತೆ ರೆಡ್ ಕಲರ್ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡಿ ಬಾಟಲ್ದು ಕ್ಯಾಬ್ದು ಡಿಸೈನ್ ಬರ್ಲಿಕ್ಕೆ ಅಂತ ಹೀಗೆ ಕೇಕ್ ಮೇಲೆ ಇಟ್ಟಿದ್ದೇನೆ. ಮತ್ತೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ, ನನಗೆ ಫೋಟೋ ಪ್ರಿಂಟ್ ನನ್ನ ಹತ್ರ ಮೆಷಿನ್ ಇಲ್ಲ, ನಾನು ಎಲ್ಲಿಂದ ಮ್ಯಾನೇಜ್ ಮಾಡಿದ್ದೇನೆ ಅಂತ. ಈ ಫೋಟೋ ಪ್ರಿಂಟ್ಗೆ ಅದು ಆರ್ಡರ್ ನನಗೆ 2 ದಿವಸ ಮುಂಚೆ ಬಂದಿದೆ. ಸೊ ಫೋಟೋ ಪ್ರಿಂಟ್ಗೆ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದ್ದೇನೆ, ಅವಳು ಸಹ ಒಂದು ಕೇಕ್ ಬೇಕರಿಯಲ್ಲಿ ಕೆಲಸ ಮಾಡ್ತಾಳೆ. ಸೊ ಅವಳು ಹೇಳಿದ್ದು ಒಂದು ಕೇಕ್ ಶಾಪ್ ಅಲ್ಲಿ ಕೊಡ್ತಾರೆ ಅಂತ. ಸೊ ಅಲ್ಲಿ ನಾನು ಕೇಳಿದ್ದೇನೆ ಮೊದಲು, ಅವರು ಹೇಳಿದ್ದಾರೆ ಇಲ್ಲ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ಕೇಕ್ ಜೊತೆನೆ ಕೊಡ್ತಾರೆ ಅಂತ. ರಿಕ್ವೆಸ್ಟ್ ಮಾಡಿದ್ದೇನೆ, ಸ್ವಲ್ಪ ರಿಕ್ವೆಸ್ಟ್ ಆದ್ಮೇಲೆ ಓಕೆ ಒಂದು ಕೇಕಿಗೆ ಅಂತ ಅವರು ಕೊಟ್ರು. ನೆಕ್ಸ್ಟ್ ಫೋಟೋ ಪ್ರಿಂಟ್ಗೆ ನಾನು ಹೋದ್ರೆ ಬಹುಶಃ ಅವರು ಕೊಡ್ಲಿಕ್ಕೆ ಇಲ್ಲ. ಸೊ ನೋಡ್ತೀನಿ ನಾನು ಎಲ್ಲಿಂದ ಮ್ಯಾನೇಜ್ ಮಾಡ್ತೀನಿ ಅಂತ. ಕೇಕ್ ಮೇಲೆ ಸ್ವಲ್ಪ ನಾನು ನ್ಯೂಟ್ರಾಜೆಲ್ ಹಾಕಿದ್ದೇನೆ, ಕೇಕ್ ಶೈನ್ ಬರ್ಬೇಕಂತ. ಸೊ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.